ಅಕ್ಕ ತಂಗಿಯರೇ, ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ಸಂಸದರು, ನಿಮ್ಮೆಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಹೋರಾಟದಲ್ಲಿ ತೊಡಗಿದ್ದ ಸಹೋದರ ಮುನಿಸ್ವಾಮಿಯವರೇ, ಇದೇ ಜಿಲ್ಲೆಯ ಮಗ, ಶಾಸಕರು ಆಗಿದ್ದ ನನ್ನ ಸಹೋದರ ನಾರಾಯಣ ಸ್ವಾಮಿ ಅವರೇ, ವೇಣುಗೋಪಾಲ್ ಅವರೇ, ಮತ್ತು ನಿಮ್ಮ ಹೋರಾಟದಲ್ಲಿ ಆಗ್ತಾ ಇರ್ತಕ್ಕಂಥ ಗೋಪಾಲ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ವಾಸು ರೆಡ್ಡಿಯವರು, ರಮೇಶು, ಮತ್ತು ನಮ್ಮೆಲ್ಲ ಮುಖಂಡರೇ, ಕಳೆದ ವಾರ ನನ್ನ ಗಮನಕ್ಕೆ ಹಲವಾರು ಮುಖಂಡರು ಈ ವಿಚಾರವನ್ನು ತಂದಿದ್ದರು. ನಾನು ಕೂಡ ಕಳೆದ ಒಂದು 10-15 ದಿವಸದ ಹಿಂದೆ ಮುಳುಬಾಗಿಲಿಗೆ ಬಂದಾಗ ನನ್ನ ಗಮನಕ್ಕೆ ಕೂಡ ಈ ವಿಷಯ ಬಂದಿತ್ತು. ನಾನು ಆವತ್ತೇ ಹೇಳಿದೆ, ಒಂದು 10-15 ದಿವಸದೊಳಗೆ ಮತ್ತೆ ಬರ್ತೇನೆ ನಾನು. ಅಷ್ಟೊತ್ತಿಗೆ ಗೋಪಾಲ್ ಅವರು ಬಂದು ನನ್ನನ್ನು ಭೇಟಿ ಮಾಡಿದ್ರು. ಸಮಸ್ಯೆ ಏನು ಅಂತಕ್ಕಂಥ ವಿಚಾರವನ್ನು ನನ್ನ ಗಮನಕ್ಕೆ ತಂದರು. ನಾನು ಆಗಲೇ ತೀರ್ಮಾನ ಮಾಡಿದ್ದೆ, ಹೇಗೂ ನಾನು ಬರ್ತಾ ಇದ್ದೇನೆ, ನೀವು ಕೂಡ ಅವತ್ತು ಬನ್ನಿ, ಎಲ್ಲ ಸೇರಿ ಮಾಡೋಣ ಅಂತೇಳಿ ಕೇಳಿದೆ. ಇವತ್ತು ನನಗೆ ವಿಷಯ ಸಂಪೂರ್ಣವಾಗಿ ಅರ್ಥ ಆಗಿದೆ. ಇದರಲ್ಲಿ ಸರ್ಕಾರದ ದೋಷ ಇದೆ. ಈ ಸರ್ಕಾರ ಜನಪರವಾದ ಸರ್ಕಾರ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆ ಅಂತಂದ್ರೆ, ಒಂದು ರೀತಿಯ ಸ್ವತಂತ್ರಕ್ಕೆ ಹೋರಾಟ ಮಾಡ್ತಿದ್ರಲ್ಲ, ಆ ಕಾಲವನ್ನ ಈಗ ನಮಗೆ ಜ್ಞಾಪಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ನಾವು ಸ್ವತಂತ್ರಕ್ಕೆ ಹೋರಾಟ ಮಾಡೋದ್ರ ಬದಲಾಗಿ ಇವತ್ತು ನಮ್ಮ ಆಸ್ತಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಕೇಳೋದು, ನಾನೀಗಾಗಲೇ ತಿಳ್ಕೊಂಡೆ, ಸರ್ವೆ ನಂಬರ್ 1, 2 ಮತ್ತು 10 ಸಮಸ್ಯೆ ಇರೋದು ಈ 3ರಲ್ಲಿ. 10ನೇ ಸರ್ವೆ ನಂಬರು ಅದು ಫಾರೆಸ್ಟ್ಗೆ ಸಂಬಂಧಪಟ್ಟಿದ್ದು, 1ನೇದು ಕೂಡ ಫಾರೆಸ್ಟ್. ಆದರೆ 2ನೇ ಸರ್ವೆ ನಂಬರ್ ಅನ್ನ ಗೋಮಾಳ ಅಂತೇಳಿ ಮತ್ತೆ ರೈತರು ಯಾರು ಅದರಲ್ಲಿ ಉಳುಮೆ ಬಿತ್ತನೆ ಮಾಡ್ಕೊಂಡಿದ್ರು ಅವ್ರಿಗೆ ಬಿಟ್ಟಿದ ಅಂತೇಳಿ ತೀರ್ಮಾನ ಆಗಿದೆ. ಅದು ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ಕೂಡ ಇದೆ, ಅದು ಮಂಜೂರಾಗಿರತಕ್ಕಂಥ ದಾಖಲೆಗಳಿದೆ. ಹಾಗಿದ್ರೂ ಕೂಡ ಇವತ್ತಿನ ದಿವಸ ಅದನ್ನು ನಾವು ನಮ್ಮದು ಅದು ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕಬ್ಜಾ ಮಾಡ್ಲಿಕ್ಕೆ ಬಂದು ಹೆಣ್ಣು ಮಕ್ಕಳಿಗೆಲ್ಲ ಮನೆಯಲ್ಲಿ ನುಗ್ಗಿ ಹೊಡೆಯೋದಂಥದ್ದು, ಅವರ ಬಟ್ಟೆ ಹರಿದ್ರು ಅಂತೇಳಿ ಕೇಳಿ ನಮಗೆ ಬಹಳ ಅಪಮಾನ ಆಯಿತು ನಮಗೆ ಇಲ್ಲಿ ಬಂದಾಗ. ಆದ್ರೆ ಆ ಅಧಿಕಾರಿಗಳಿಗೆ ಅಪಮಾನ ಆಗಿಲ್ವಾ? ಅವರ ಮನೆ ಹೆಣ್ಣು ಮಕ್ಕಳನ್ನು ಅದೇ ರೀತಿ ನಡೆಸ್ಕೊಳ್ತಾರ ಅವರು. ಇವೆಲ್ಲವನ್ನು ಕೂಡ ನಾವಿಲ್ಲಿ ಕೇಳಲಿಕ್ಕೆ ಬಹಳ ಬೇಸರ ಆಯಿತು. ಆ ಕಾರಣದಿಂದ ಹಂಗೆ ವೆಂಕಟರಮಣಪ್ಪ ಅಂತಕ್ಕಂಥವ್ರು, ಅವರು ಕೂಡ ತೀರ್ಕೊಂಡು ಹೋಗಿದ್ದು ನಮಗೆ ಬಹಳ ಬೇಜಾರಾಗಿದೆ. ಈ ಗ್ರಾಮ ಅತಿ ಹಿಂದುಳಿದಿರ್ತಕ್ಕಂಥ ಗ್ರಾಮ, ಎಲ್ಲೋ ಕಾಡು ಮೇಡುಗಳಲ್ಲಿರ್ತಕ್ಕಂಥ ಗ್ರಾಮ ಇದು. ಇಂಥದ್ರಲ್ಲಿ ಬಂದು ಅರಣ್ಯಾಧಿಕಾರಿಗಳು ಈ ರೀತಿಯ ದೌರ್ಜನ್ಯ ಮಾಡೋದನ್ನ ಯಾರೂ ಕೂಡ ಸಹಿಸೋದಿಲ್ಲ. ನಮ್ಮ ಸರ್ಕಾರ ಇದ್ದಿದ್ರೆ ಮಾತ್ರ ಅವರು ನಿಮ್ಮ ಬಟ್ಟೆ ಬಿಚ್ಚೋದಲ್ಲ, ಅವರ ಬಟ್ಟೆ ಬಿಚ್ಚಿಸ್ತಿದ್ದೆ ನಾನು. ಆದ್ರೆ ನಮ್ಮ ಸರ್ಕಾರ ಇಲ್ಲ. ಇವತ್ತು ಈ ಸರ್ಕಾರಕ್ಕೆ ನಾವು ಗಮನಕ್ಕೆ ತರ್ತೇವೆ, ಮಂತ್ರಿಗಳ ಗಮನಕ್ಕೆ ತರ್ತೇವೆ. ಈಗ ಸದನ ನಡೀತದೆ 9ನೇ ತಾರೀಕಿಂದ, ಅಲ್ಲಿ ಕೂಡ ಪ್ರಸ್ತಾಪ ಮಾಡ್ತೇವೆ. ಇದನ್ನ ತಕ್ಷಣ ಅವರವರ ಜಮೀನು ಅವರನ್ನು ಬಿಡಬೇಕು. ನೀವು ಯಾವುದೋ ಕಬ್ಜಾ ಮಾಡಿದ್ದೆಲ್ಲ ನಾವು ಹೇಳಿದಂಗೆ ಈ ವಕಫ್ ಬೋರ್ಡ್ ಅಂತ ಒಂದು ಬಂದಿದೆ, ಇದ್ದಕ್ಕಿದ್ದಂಗೆ ಪಾಣಿಯಲ್ಲಿ ಅವ್ರ ಹೆಸರು ಬಂದ್ಬಿಡ್ತದೆ. ರಾತ್ರಿ ಉದ್ಭವ ನಾವು ಮೊದಲು ಕೇಳ್ತಿದ್ವಿ, ಎಲ್ಲೋ ಹಳ್ಳಿನಲ್ಲಿ ಏನೋ ಉದ್ಭವ ಆಗೋಯ್ತಂತ, ದೇವ್ರದ್ದು ಇದು ಸಿಕ್ತಂತೆ ಅಂತ ಉದ್ಭವ. ಈಗ ದೇವರುಗಳು ಸಿಗ್ತಾ ಇಲ್ಲ, ವಕಫ್ ಬೋರ್ಡ್ನಲ್ಲಿ ಇದರಲ್ಲಿ ಜಮೀನುಗಳೇ ಉದ್ಭವ ಆಗ್ತಾ ಇದೆ. ಇಂಥ ಪರಿಸ್ಥಿತಿ ಇರೋದನ್ನ ನಾನು ಎಲ್ಲೂ ಕಂಡಿರಲಿಲ್ಲ. ಇದು ಅರಣ್ಯ ಇದರಲ್ಲೂ ಕೂಡ ಅದೇ ರೀತಿ ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಾನು ನೋಡಿದೆ, ಅದು ಆ ಮ್ಯಾಪ್ಗಳೆಲ್ಲ ತಂದು ಕೊಟ್ಟಿದ್ದಾರೆ, ಸ್ಕೆಚ್ಗಳೆಲ್ಲ.
ಅದ್ರಲ್ಲಿ ನೋಡಿದ್ರೆ 5 ವರ್ಷಕ್ಕೂ ಭೂಮಿ ಬೆಳಿತಾನೆ ಇದೆ ಅವ್ರದ್ದು. ಅದೇ ಮರ ಗಿಡಗಳು ಬೆಳೆಯೋದನ್ನ ನೋಡಿದೀವಿ ನಾವು, ಭೂಮಿ ಬೆಳೆಯೋದನ್ನ ಎಲ್ಲಾದ್ರೂ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಇವರು ಭೂಮಿನೇ ಬೆಳೆದಿದೆ. ಎನ್ಕ್ರೋಚ್ಮೆಂಟ್ಗಳು ಇವ್ರು ಮಾಡಿ ರೈತರು ಎನ್ಕರೇಜ್ಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಒಂದು ಸಮಯ ಮಾಡಲಿ. ಮಾಡಿದ್ರೆ ಏನು ನಿಮ್ಮ ಅಪ್ಪನ ಗಂಟು ಹೋಯ್ತಾ? ಆ ಜಮೀನು ಅಲ್ಲೇ ಇರ್ತದೆ. ದಾಖಲೆ ಇಲ್ಲ ಅಂತಂದ್ರೆ ಸರ್ಕಾರ ಬರ್ತದೆ, ಅವ್ರಿಗೇನು ಪರಿಹಾರ ಕೊಡಬೇಕು ಕೊಡ್ತದೆ, ಇಲ್ಲ ಜಮೀನು ಅವ್ರಿಗೆ ಕೊಡ್ಬೇಕಾ ಕೊಡ್ತದೆ. ಇಲ್ಲ ಅಂತಂದ್ರೆ ನಿನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ನಿನಗೆಲ್ಲೋ ಇರೋದ ಕಡೆ ಬೇರೆ ಕೊಡ್ತೀವಿ, ಇದು ಅವ್ರ ಜಾಗ ಬಿಟ್ಬಿಡು ಅಂತದೆ. ನ್ಯಾಯಯುತವಾಗಿ ಹೋಗ್ಬೇಕಾಗಿದೆ. ಆ ರೀತಿ ದುಂಡಾವರ್ತಿ ಮಾಡಬೇಕಾಗಿಲ್ಲ. ಇವ್ರದೇ ಜಮೀನಾದ್ರೆ ಇಷ್ಟು ಕಾಲ ಏನ್ ಮಾಡ್ತಿದ್ರು ಅವರು? ನನ್ನ ಜಮೀನು ನನ್ನ ಹಕ್ಕು ಅಲ್ವಾ? ಹಂಗಿದ್ಮೇಲೆ ನನ್ನ ಜಮೀನನ್ನ ಭದ್ರ ಪಡಿಸ್ಕೊಳ್ತಕ್ಕಂಥದ್ದು ನನ್ನ ಧರ್ಮ, ನಾನು ಮಾಡ್ಕೊಳ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಅವ್ರದ್ದೇ ಆದ್ರಿದ್ರೆ ಬೇರೆಯವರು ಅದ್ರಲ್ಲಿ ಬರ್ಲಿಕ್ಕಾದ್ರೂ ಯಾಕೆ ಬಿಟ್ರು? ಅವರು ಮೊದಲಿಂದ ತಡಿಬೇಕಾಗಿತ್ತು. ಇದನ್ನೆಲ್ಲ ಮಾಡದೆ ಈಗ ಬಂದು ಒಕ್ಕಲೆಬ್ಬಿಸ್ತಂಥದ್ದು ಸರಿಯಲ್ಲ. ಇದರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಲಿಕ್ಕೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಮನವಿಗೆ ಒಪ್ಪಲಿಲ್ಲದೆ ಹೋರಾಟ ಮಾಡಿ. ಪರ್ಮನೆಂಟ್ ಆಗಿ ಏನು ಇವ್ರು ಇರಲ್ಲ, ನಮಗೂ ಗೊತ್ತಿದೆ. ನಮ್ಮ ಸರ್ಕಾರ ಬಂದಾಗ ಅದಕ್ಕೆ ನ್ಯಾಯ ಕೊಡಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರ ಈಗಾಗಲೇ ಆಕ್ಟ್ಗೆ ತಿದ್ದುಪಡಿಗಳನ್ನು ಕೂಡ ತಂದಿದ್ದಾರೆ. ಅದರ ಪ್ರಕಾರ ಯಾರು ಉಳುಮೆ ಮಾಡ್ತಿರ್ತಾರೋ ಅವರಿಗೆ ಹಕ್ಕು ಬರ್ತದೆ. ಅದರಲ್ಲಿ ಆ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಈ ಸರ್ಕಾರ ಮಾಡ್ತಾ ಇದೆ. ಆ ಕಾರಣದಿಂದ ನಾನು ಇವತ್ತು ತಾವು ಹೇಳಿದ್ರಿಂದ ಬಂದಿದ್ದೇನೆ. ಇಲ್ಲಿನ ನಿಮ್ಮ ಸಮಸ್ಯೆಗಳನ್ನು ಆಲಿಸಿದ್ದೇನೆ. ನನ್ನ ಜವಾಬ್ದಾರಿಯೂ ಕೂಡ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಜನರ ಸಮಸ್ಯೆಗಳನ್ನು, ಸರ್ಕಾರ ಮಾಡಿದ ತಪ್ಪುಗಳನ್ನು ಖಂಡಿಸ್ತಕ್ಕಂಥದ್ದು, ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವೆಲ್ಲ ಕೈಗೂಡಿಸ್ಬೇಕು. ತಾವೆಲ್ಲರೂ ಕೂಡ ಬಂದಾಗ ನಮ್ಮನ್ನು ಗೌರವಿಸಿದ್ದೀರಿ, ತಾವಿಲ್ಲಿ ಕರೆದಿದ್ದೀರಿ. ಈ ಸಮಸ್ಯೆಯನ್ನು ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ, ನನ್ನ ಪಕ್ಷದ ಮುಖಂಡರ ಗಮನಕ್ಕೂ ತರ್ತೇನೆ, ಕೇಂದ್ರ ಸರ್ಕಾರಕ್ಕೂ ಕೂಡ ಇದನ್ನು ತರುವ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ತೇನೆ. ಈಗ ನಾವು ಇನ್ನೂ ಒಂದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದು ಮರಗಳನ್ನು ಬೆಳೆಸಲಿಕ್ಕೆ. ಎಲ್ಲಾದ್ರೂ ನೋಡಿದ್ದೀರಾ ಮರಗಳನ್ನು ಕಡಿಯಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರುತ್ತಾ? 1,35,000 ಮಾವಿನ ಮರಗಳನ್ನು ಕಡಿದಿದ್ದಾರೆ ಇವರು. ಮತ್ತೆ ಇವ್ರನ್ನ ಹೆಂಗ್ ಸಹಿಸ್ಕೊಳ್ಬೇಕು ನಾವು? ಅದು ರೈತರೇ ಬೆಳೆದಿರಲಿ ಅಥವಾ ಅರಣ್ಯವೇ ಅಧಿಕಾರಿಗಳೇ ಬೆಳೆದಿರಲಿ, ಅದನ್ನು ಉಳಿಸ್ಬೇಕು. ರೈತರು ಬೆಳೆದಿದ್ರೆ ಅದನ್ನ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಈ ದಾಖಲೆಗಳಿಗೂ ಇವರು ಕೊಟ್ಟಿರ್ತಕ್ಕಂಥ ದಾಖಲೆಗೂ ಸರ್ಕಾರಿ ದಾಖಲೆಗಳಲ್ಲಿ ಪರಿಶೀಲನೆ ಮಾಡಿ ಸರಿ ಇದ್ರೆ ಅವ್ರದ್ದು, ಇಲ್ಲ ಅಂದ್ರೆ ಅರಣ್ಯ ಅಧಿಕಾರಿಗಳು ಹೇಳ್ಬಹುದು ನಮ್ಮದು ಇದು ಅರಣ್ಯಕ್ಕೆ ಸಂಬಂಧಪಟ್ಟಿದ್ದು. ಅರಣ್ಯಕ್ಕೆ ಸಂಬಂಧಪಟ್ಟಿದ್ರೆ ನೀವು ಅದನ್ನ ಫೆನ್ಸಿಂಗ್ ಹಾಕ್ರಿ, ಬೇಲಿ ಹಾಕೊಳ್ಳಿ. ನೀವು ಬೇಕಾದ್ರೆ ಅವ್ರಿಗೆ ನೋಟಿಸ್ ಕೊಡಿ, ಅವ್ರು ಕೋರ್ಟ್ ಹೋಗ್ಲಿ, ಹೋರಾಟ ಮಾಡ್ಕೊಂಡ್ಲಿ. ಅದನ್ನು ಬಿಟ್ಟು ನೀವು ಕ್ಯಾರೆಟ್ ಬೆಳೆದಿದ್ರೆ ಬುಲ್ಡೋಸರ್ ಹೊಡೆಯೋದು ತಗೊಂಡೋಗಿ, ಟೊಮೆಟೊ ಬೆಳೆದಿದ್ರೆ ಹೋಗಿ ಬುಲ್ಡೋಸರ್ ಹೊಡೆಯೋದು, ಮರಗಳು ಹುಟ್ಟಿದ್ರೆ ಕಡಿದು ಬಿಸಾಕೋದು. ಅರೆ, ಕಡಿಯೋ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದಾರೆ? ಇದೆಲ್ಲವನ್ನು ಕೂಡ ನಾನು ಸದನದಲ್ಲಿ ಪ್ರಸ್ತಾಪ ಮಾಡ್ತೇನೆ. ತಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ನನ್ನನ್ನು ಕರೆದು ಇವತ್ತೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ತಾವು ಅನುವು ಕೊಟ್ಟಿದ್ದಕ್ಕೆ ಧನ್ಯವಾದಗಳು.